ನಮಸ್ಕಾರ. ಪಾಲಿಥೀನ್ ಕವರ್ ತಗೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿರೋ ಪಾಲಿಥೀನ್ ಕವರ್ ತಗೋಬೇಕು. ರೇಷನ್ ಎಲ್ಲ ತಂದಾಗ ಸಾಮಾನ್ಯವಾಗಿ ಈ ಥರ ಕವರ್ಸ್ ಕೊಡ್ತಾರೆ, ಎಲ್ಲರ ಮನೆಯಲ್ಲಿ ಇರುತ್ತೆ. ಈ ಕವರ್ ಲಾಸ್ಟ್ ಎಡ್ಜಸ್ ಕಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಲ್ಲ, ಉದ್ದುದ್ದ ಕಟ್ ಮಾಡ್ಕೊಂಡು ಓಪನ್ ಮಾಡಿದ್ಮೇಲೆ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಗಂಟು ಹಾಕ್ಕೊಂಡು ಬರಬೇಕು. ಸೇಮ್ ಇದೇ ಥರನೇ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಗಂಟು ಹಾಕ್ಬಿಟ್ಟು ಸುತ್ತಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ. ಕಾರ್ಬೋರ್ಡ್ ಶೀಟ್ ತಗೊಂಡಿದ್ದೀನಿ. ಸ್ಕೇಲಲ್ಲಿ 1 ಸೆಂಟಿಮೀಟ್ರ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಹಿಂಗೆ ಬೋರ್ಡ್ ರೆಡಿ ಮಾಡ್ಕೋಬೇಕು ನೀವು. ಫಸ್ಟೇ ನಾವು ಕವರು ಕಟ್ ಮಾಡಿ ಇಟ್ಟಿದ್ವಲ್ಲ, ಇದಕ್ಕೆ ಒಂದು ಸೈಡಲ್ಲಿ ಲಾಸ್ಟ್ ಎಡ್ಜಸ್ಸಲ್ಲಿ ಗಂಟು ಹಾಕ್ಕೊಂಡು ನಾವು ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದರೊಳಗಡೆಗೆ ಹಿಂಗೆ ಸೇರಿಸ್ಬಿಡ್ಬೇಕು. ಎರಡೂ ಸೈಡಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಹಿಂಗೆ ಮಾಡಿಕೊಂಡು ಬರಬೇಕು. ಟೈಟಾಗಿ ಲೂಸ್ ಇರಬಾರ್ದು. ನೋಡಿ ವಿಡಿಯೋದಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಒಂದರೊಳಗಡೆ ಹಿಂಗೆ ಸೇರಿಸ್ಬಿಟ್ಟು ಮತ್ತು ಇನ್ನೊಂದು ಸೈಡ್ದ್ರ ಒಳಗಡೆ ಸೇರಿಸಿ ಮತ್ತು ಈ ಸೈಡ್ ತಗೊಂಬರ್ಬೇಕು. ಇದೇ ಥರನೇ ಮಾಡಿಕೊಂಡು ಬರಬೇಕು. ಲಾಸ್ಟ್ವರೆಗೂ ಸೇಮ್ ಇದೇ ಥರ ಮಾಡ್ಕೊಂಡು ಬಂದು ನಾನು ಲಾಸ್ಟ್ ಎಡ್ಜಸ್ಗಳು ಎರಡೂ ಸೇರಿಸಿ ಗಂಟು ಹಾಕ್ಬಿಟ್ಟಿದ್ದೀನಿ. ಮತ್ತು ಒಂದು ಮೆಟಲ್ ಬಳೆ ತಗೊಳ್ಬೇಕು. ಮೆಟಲ್ ಬಳೆನ ಸ್ವಲ್ಪ ಬೆಂಡ್ ಮಾಡಿದ್ದೀನಿ. ಪಾಲಿಥೀನ್ ಕವರ್ ತಗೊಂಡಿದ್ದೀನಿ. ಬ್ಲೂ ಕಲರೇ ಇದ್ದಿದ್ದು ನಮ್ಮ ಮನೆಯಲ್ಲಿ. ಇಲ್ಲ ನಮ್ಮ ಮನೇಲಿ ಬೇರೆ ಕಲರ್ ಇದೆ, ಪಿಂಕ್ ಇದೆ, ಯೆಲ್ಲೋ ಇದೆ, ಗ್ರೀನ್ ಇದೆ ಅನ್ನೋರು ನಿಮ್ಮ ಮನೇಲಿ ಯಾವ ಕಲರ್ ಇದ್ದರೆ ಆ ಕಲರ್ ತಗೊಳ್ಬಿಡಿ. ತಗೊಂಡು ಸೇಮ್ ನಾನು ಫಸ್ಟಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಟ್ನಲ್ಲ, ಹಂಗೆ ಉದ್ದುದ್ದ ಲಾಸ್ಟ್ ಎಡ್ಜಸ್ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಇಷ್ಟಿಷ್ಟು ಉದ್ದ ಅಂತ ಕಟ್ ಮಾಡ್ಕೋಬೇಕು. ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಗಂಟು ಹಾಕ್ಕೊಂಡು ಬಂದರೆ ನೋಡಿ ಈ ಥರ ಉದ್ದಕ್ಕೆ ದಾರ ಥರ ರೆಡಿ ಆಗುತ್ತೆ. ಇದನ್ನು ನಾನು ಬಳೆಗೆ ಸೇರಿಸಿದ್ನಲ್ಲ, ಸೇಮ್ ಇವಾಗ ಬಳೆನೂ ಒಂದು ಮನೆ ಆದಮೇಲೆ ಒಂದು ಮನೆ ಹಿಂಗೆ ಮಾಡಿಕೊಂಡು ಬರಬೇಕು. ನಾನು ಇದು ಮಧ್ಯದಲ್ಲಿ ಬೇರೆ, ಎರಡೂ ಸೈಡ್ ಒಂದು ಕಲರು ಅಂದರೆ ಬ್ಲೂ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇದನ್ನು ಡಬಲ್ ಕಲರಲ್ಲಿ ಬೇಕಾದರೆ ಮಾಡ್ಕೋಬೋದು. ನಾನು 3 ಕಲರ್ ಯೂಸ್ ಮಾಡ್ತಾ ಇದ್ದೀನಲ್ಲ ನೋಡಿ, ಒಂದು ಮನೆ ಆದಮೇಲೆ ಒಂದು ಮನೆ. ನೀವು ಬಳೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅಂದರೆ ನೀವು ಒಂದೇ ಸತಿಗೆ 4-5 ಮನೆಗೆ ಈ ಥರ ಸೇರಿಸ್ಬಿಟ್ಟು ಎಳೆದು ಬಿಡ್ಬೋದು. ನೋಡಿ ತೋರಿಸ್ತೀನಿ. ಈ ಥರ ತುಂಬ ಸುಲಭ. ಬಳೆಯಲ್ಲಿ ಏನಾದರೂ ನೀವು ಸೇಫ್ಟಿ ಪಿನ್ನಲ್ಲಾದ್ರೂ ನಾವು 2 ಮನೆಗೆ ಹಾಕ್ಕೋಬೋದು. ಬಳೆಯಲ್ಲಂತೂ ಮಾಡ್ಕೊಂಡಿದ್ದೀರಂದರೆ ತುಂಬ ಸುಲಭ. ನೋಡಿ 4 ಅಂದರೆ 5 ರೌಂಡ್ ಮಾಡ್ಕೊಂಡ್ಮೇಲೆ ನಾನು ಗಂಟು ಹಾಕ್ಕೊಂಡು ಕಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಪಿಂಕ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಫಸ್ಟು ಲಾಸ್ಟ್ ಎಡ್ಜಸ್ಸು ಗಂಟು ಹಾಕ್ಬಿಡಿ. ಮತ್ತು ಸೇಮ್ ನಾನು ಫಸ್ಟಲ್ಲಿ ಹಿಂಗೆ ಬ್ಲೂ ಕಲರ್ ಮಾಡ್ಕೊಂಡು ಬಂದನಲ್ಲ, ಸೇಮ್ ಹಂಗೆ ನೀವು ಇದನ್ನು ಮಾಡ್ಕೊಂಡು ಬರಬೇಕು. ಪಿಂಕ್ ಕಲರ್ನು ಕೂಡ ಒಂದು ಮನೆ ಆದಮೇಲೆ ಒಂದು ಮನೆ ನೋಡಿ, ಒಂದು ಮನೆ ಆದಮೇಲೆ ಒಂದು ಮನೆ ಸೇಮ್ ಇದೇ ಥರನೇ ಮಾಡ್ಕೊಂಡು ಬನ್ನಿ. ಮತ್ತು ಲಾಸ್ಟ್ ಎಡ್ಜಸ್ಗೂ ನಾನು ಬ್ಲೂನೇ ಯೂಸ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನೋಡಿ. ಬ್ಲೂ ಕಲರಲ್ಲಿ ಮಾಡಿಬಿಟ್ಟು ಸ್ವಲ್ಪ ಪಿಂಕ್ ಕಲರ್ ಆಗೋದ್ಮೇಲೆ ನಿಮಗೆ ನೀವು ಲೆಕ್ಕ ಇಕ್ಕೋಬೇಕು. 5 ಮನೆ ನಾನು ಬ್ಲೂ ಮಾಡ್ಕೊಂಡಿದ್ನಲ್ಲ, ಸೇಮ್ ಆ ಸೈಡೂ 5 ಮನೆ ನಾನು ಬ್ಲೂ ಕಲರೇ ಮಾಡ್ಕೊಂಡಿದ್ದೀನಿ. ಇನ್ನು ಮಧ್ಯದಲ್ಲಿ ಉಳಿದಿರೋದೆಲ್ಲ ಪಿಂಕ್ ಕಲರು. ನಾನು ಹಿಂದ್ಗಡೆ ಗಂಟು ಹಾಕ್ಬಿಟ್ಟಿದ್ನಲ್ಲ, ಈ ಗಂಟನ್ನು ತೆಗೆದುಬಿಡ್ತಾಯಿದ್ದೀನಿ. ತೆಗೆದುಬಿಟ್ಟು ಈ ಥರ ತೆಗೆದುಬಿಡಿ. ನಾವು ಬೋರ್ಡ್ ರೆಡಿ ಮಾಡ್ಕೊಂಡಿದ್ವಲ್ಲ, ಇದರಲ್ಲಿ ಬಂದುಬಿಡುತ್ತೆ ಸುಲಭವಾಗಿ. ನೋಡಿ ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಥರ ಇರುತ್ತೆ. ನೀವು ಇದನ್ನೇ ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು. ನಾನು ನನ್ನ ಹತ್ರ ಇರೋ ಕವರಲ್ಲಿ ಚಿಕ್ಕದಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದು ಗಂಟು ಹಾಕ್ಕೊಬಿಟ್ಟಿದ್ದೀನಿ ನಾನು. ನೋಡಿ ಎಕ್ಸ್ಟ್ರಾ ಇನ್ನೊಂದು ಗಂಟು ಟೈಟಾಗಿ ಬಂದುಬಿಡ್ದೀರ ಗಂಟು ಹಾಕ್ಕೊಬಿಡಿ. ಗಂಟು ಹಾಕ್ಕೊಬಿಟ್ಟು ಮತ್ತು ಈ ಕವರು ಎರಡನ್ನೂ ಒಂದ್ರ ಮೇಲೆ ಒಂದು ಸೇಮ್ ಈ ಥರ ಮಡಚಿಬಿಟ್ಟು ಫಸ್ಟಲ್ಲಿ ನಾವು ಹೆಂಗೆ ಒಂದು 2 ಮನೆ ಸೇರಿಸ್ಕೊಂಡು ಗಂಟು ಹಾಕ್ಕೊಂಡು ಬರಬೇಕು. ನೋಡಿ ತೋರಿಸ್ತಾ ಇದ್ದೀನಿ. 2 ಮನೆ ಲಾಸ್ಟ್ ಎಡ್ಜಸ್ 2 ಮನೆ ಹಿಡ್ಕೋಬೇಕು. ಮತ್ತು ಗಂಟು ಸೇಮ್ ಇದೇ ಥರನೇ ಎರಡೂ ಸೈಡು ಮಾಡ್ಕೋಬೇಕು. ಅಂದರೆ ಬಂದುಬಿಡ್ದೀರ ನಾನು 2 ಹಿಡ್ಕೊಂಡು ಗಂಟು ಹಾಕ್ಕೊಂಡು ಬರ್ತಾಯಿದ್ದೀನಿ. ನೀವು ಅಷ್ಟೇ, ಅಂದರೆ 2 ಟೈಮ್ ಮಾಡ್ಕೋಬೇಕು. ನಾನು 1 ಟೈಮ್ ತೋರಿಸ್ತಾ ಇದ್ದೀನಲ್ಲ, ನೀವು ಇದನ್ನೇ 2 ಟೈಮ್ ಮಾಡ್ಕೊಬಿಟ್ಟಿದ್ದೀರಂತಂದರೆ ಇದು ಓಪನ್ ಆಗೋಲ್ಲ, ನೀಟಾಗಿರುತ್ತೆ. ನೋಡಿ ಗಂಟು ಹಾಕ್ಕೊಂಡು ಬರ್ತಾಯಿದ್ದೀನಲ್ಲ, ಸೇಮ್ ಇದನ್ನೇ ನೀವು ಮಾಡ್ಕೋಬೇಕು. ಇದೇ ಥರನೇ ಎರಡೂ ಸೈಡ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಏನಾದರೂ ಉಳಿದಿದ್ರೆ ನೋಡಿ, ಕವರ್ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿಬಿಟ್ಟು ಒಳಗಡೆಗೆ ಸೇರಿಸ್ಬಿಟ್ಟಿದ್ದೀನಿ. ಮತ್ತು ನೇರವಾಗಿ ತಿರುಗಿಸ್ಬಿಡಿ. ಈ ಥರ ನೇರವಾಗಿ ತಿರುಗಿಸಿದ್ರೆ ನೋಡಿ ಈ ಥರ ಇರುತ್ತೆ. ಹಿಡ್ಕೊಳ್ಳೋಕ್ಕೆ ಹ್ಯಾಂಡ್ಲ್ ಬೇಕಲ್ಲ, ಇದಕ್ಕೆ ವೈಟ್ ಆ್ಯಂಡ್ ಪಿಂಕ್ ಕಲರು ಕವರ್ ಇಟ್ಬಿಟ್ಟು ಸೇಮ್ ಜಡೆ ಎಣಿತೀವಲ್ಲ, ಈ ಥರ ಎಣೆದುಕೊಂಡು ಬರಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಇದೇ ಥರನೇ ಎಣೆದುಕೊಂಡು ಬನ್ನಿ. ಒಂದು 2 ಮಾಡ್ಕೋಬೇಕು ಇದೇ ಥರನೇ ಸೇಮು. ಫುಲ್ ಜಡೆ ರೆಡಿ ಆದಮೇಲೆ ಲಾಸ್ಟ್ಗೆ ಗಂಟು ಹಾಕ್ಬಿಟ್ಟು ಕುಚ್ಚು ಥರ ಮಾಡ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಕುಚ್ಚು ಥರ ಇರೋದಕ್ಕೆ ಇದನ್ನು ಸಣ್ಣ ಕಟ್ ಮಾಡಿಕೊಂಡೆ. ಇದನ್ನು ನೀವು ಫಸ್ಟೇ ಎಣೆದಿರ್ತೀರಲ್ಲ, ಅದ್ರ ಒಳಗಡೆಗೆ ಈ ಥರ ಸೇರಿಸ್ಬಿಡ್ಬೇಕು. ಸೇಮ್ ನೋಡಿ ಈ ಥರ ಸೇರಿಸ್ಬಿಟ್ರೆ ಎರಡೂ ಸೈಡು ಸೇರಿಸಿದ್ದೀರಂದರೆ ಈ ಥರ ಹಿಡ್ಕೋಬೋದು. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದನ್ನೇ ಬೇಕಾದರೆ ದೊಡ್ಡದಾಗಿ ಮಾಡ್ಕೋಬೋದು. ಇದನ್ನು ನಿಮ್ಮ ರೂಮಲ್ಲಿ ಯೂಸ್ ಮಾಡ್ಕೋಬೋದು, ಕಿಚನಲ್ಲಿ
ಇಲ್ಲ ಮಕ್ಕಳದು ಕ್ರೀಮು, ನೈಲ್ ಪಾಲಿಶು, ಲಿಪ್ಟಿಕ್ ಎಲ್ಲ ಇದರಲ್ಲಿ ಇಟ್ಬಿಟ್ಟಿದ್ದೀರ ಅಂದರೆ ಒಂದೇ ಕಡೆ ಸಿಗುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ.